ಹಂದಿಗಳ ವಿಚಾರಕ್ಕೆ ಗಲಾಟೆಯಾಗಿದೆ. ವಕೀಲನ ಕತ್ತು ಕೊಯ್ದಿದ್ದಾರೆ ಸಂಬಂಧಿಕರು. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ ಬಳಿ ಒಂದು ಘಟನೆ ನಡೆದಿದೆ. ಬೆಂಚಿಂಚೋಳಿ ಗ್ರಾಮದ ವಕೀಲ ಅನಿಲ್ ಕುಮಾರ್ ಮೇಲೆ ಹಲ್ಲೆಯಾಗಿದೆ. ಹಂದಿ ಸಾಕಾಣಿಕೆ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ರು ಸಹೋದರರು. ಗಲಾಟೆ ಆಗಿದ್ದಕ್ಕೆ ದೂರು ಕೊಡಲು ಪೊಲೀಸ್ ಸ್ಟೇಷನ್ಗೆ ಲಾಯರ್ ಅನಿಲ್ ಹೋಗಿದ್ರು. ಬೈಕ್ ಮೇಲೆ ಠಾಣೆಗೆ ಹೊರಟಿದ್ದ ವೇಳೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಕುತ್ತಿಗೆ ಭಾಗದಲ್ಲಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾರೆ ಸಂಬಂಧಿಕರು. ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಗಾಯಾಳು ಅನಿಲ್ ಕುಮಾರ್. ಹಳ್ಳಿಕೇಡ್ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. 5 ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಣ್ಣ ತಮ್ಮಂದಿರ ಜಗಳ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಕೇವಲ ಹಂದಿ ಸಾಕಾಣಿಕೆ ವಿಚಾರಕ್ಕೆ ಇಲ್ಲೊಂದು ಕೊಲೆ ಪ್ರಯತ್ನ ನಡೆದಿದೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ ಬಳಿ ಒಂದು ಘಟನೆ ನಡೆದಿದೆ. ಬೆಂಚಿಂಚೊಳ್ಳಿ ಗ್ರಾಮದ ವಕೀಲ ಲಾಯರ್ ವೃತ್ತಿ 26 ವರ್ಷದ ಅನಿಲ್ ಕುಮಾರ್ ಹಂದಿ ಸಾಗಾಣಿಕೆ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಕಲಹ ಏರ್ಪಟ್ಟಿತ್ತು. ಅಣ್ಣ ತಮ್ಮಂದಿರು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು. ಈ ವೇಳೆ ಹಂದಿ ಸಾಕಾಣಿಕೆ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದ ಸಹೋದರರು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದ ವೇಳೆ ವಕೀಲ ಅನಿಲ್ ಕುಮಾರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಜೊತೆಗೆ ಚಾಕುವಿನಿಂದ ಕುತ್ತಿಗೆ ಭಾಗಕ್ಕೆ ಇರಿದಿದ್ದಾರೆ. ಅಲ್ಲಿ ಕೊಲೆಗೆ ಅಟೆಂಪ್ಟ್ ಟು ಮರ್ಡರ್. ಈ ಸಂಬಂಧ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳು ಅನಿಲ್ ಕುಮಾರ್ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಹಳ್ಳಿಕೇಡ್ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ಕೂಡ ದಾಖಲಾಗಿದ್ದಾವೆ. 5 ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸ್ನವರು. ಒಬ್ಬ ಜೂನಿಯರ್ ನ್ಯಾಯವಾದಿಗಳು ಇವತ್ತು ಯಾವುದೋ ಒಂದು ಸಂಬಂಧಕ್ಕೆ ಪೊಲೀಸ್ ಸ್ಟೇಷನ್ ಅಳಿಕೊಂಡು ಹೋಗಿದ್ದರು. ಹೋದಂಥ ಸಂದರ್ಭದಲ್ಲಿ PSI ಅವರು ಪಂಚನಾಮಕ್ಕೆ ಹೋಗೋದೇ ಬರ್ರಿ ಅಂತ ಹೇಳಿದಾಗ ಹೋಗ್ತಾ ಇದ್ದಾಗ ಹಿಂದಿಗೆ ಬಂದು ಅವ್ರು ಚಾಕು ಹಚ್ಚಿ ಕುತ್ತಿಗೆ ಕೊಯ್ದಿದ್ದಾರೆ ನಮ್ಮ ವಕೀಲರಿಗೆ. ಈ ರೀತಿಯನ್ನು ಅನಾಗರಿಕವಾಗಿ ಇವರನ್ನು ಕುತ್ತಿಗೆ ಕೊಯ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಪೊಲೀಸ್ ವರದಿಗಳ ಪ್ರಕಾರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡಿದಾಗ ಆರೋಪಿಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಈಗಾಗಲೇ ವಕೀಲರಿಗೆ ಮಾಡಿದಂಥ ಘಟನೆ ನಾವು ಸಮಾಜಕ್ಕಾಗಿ ದುಡಿತಕ್ಕಂಥ ಎಲ್ಲ ನ್ಯಾಯವಾದಿಗಳಿಗೆ ಈ ಥರ ಮಾಡ್ತಾ ಇದ್ದಾರೆ. ಅದು ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಇದೆ ಬಂಧುಗಳೇ. ಅದ್ರ ಸಲುವಾಗಿ ಪೊಲೀಸ್ ಇಲಾಖೆಯ ನಮ್ಮ PSI ಅವರು ಬಂದರೆ ಈ ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಆ ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ SP ಸಾಹೇಬರು ಹೇಳಿದ್ದಾರೆ. ಯಾರು ಎದಕ್ಕೆ ಮಾಡಿದ್ದಾರೆ ಅಂತ? ಅದು ಅವ್ರದ್ದು ಊರಲ್ಲಿ ಒಂದು ಸಣ್ಣ ಘಟನೆ ಆಗಿತ್ತಂತೆ. ನಿನ್ನೆ ಹುಮನಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ಸಾಯಂಕಾಲ ತನಕ ಅವರು ವಿರೋಧಿಗಳು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು. ನಮ್ಮ ಲಿಮಿಟ್ಸ್ ಬರಲ್ಲ ಅಂತೇಳಿ ಹಳ್ಳಿಕೇಡ್ ಠಾಣೆಗೆ ಇವತ್ತು ಕಳಿಸಿದ್ದಾರೆ. ನಿನ್ನಿನ ದಿನದಲ್ಲಿ ಒಂದು ವೇಳೆ ಕಂಪ್ಲೇಂಟ್ ದೂರು ದಾಖಲಾದ್ರೆ ಇವೆಲ್ಲ ಸಮಸ್ಯೆಗಳು ಆಗ್ತಿದಿಲ್ಲ ಅಂತ ನನ್ನ ಅನಿಸಿಕೆ ಇದೆ ವೈಯಕ್ತಿಕ. ನಮ್ಮ ಲಿಮಿಟ್ಸ್ ಬರಲ್ಲ ಅಂತೇಳಿ ನೀನು ಬೇಗ ಬಿಟ್ಟು ಇವತ್ತಿರೋದಂದ್ರೆ ಹಳ್ಳಿಕೇಡ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕೇಸಲ್ಲಿ ಹುಮನಾಬಾದ್ ಠಾಣೆಗೆ ಅವ್ರು ಕಂಪ್ಲೇಂಟ್ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅವ್ರು ನಿನ್ನೆಯಿಂದ ಇವತ್ತು ಮಾರ್ನಿಂಗ್ ಹಳ್ಳಿಕೇಡ್ ಠಾಣೆಗೆ ಹೋಗ್ರಿ ನಮ್ಮ ಲಿಮಿಟ್ಸ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ.